ಗೆಳೆಯರೇ, ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರೇಗೌಡ. ಗೆಳೆಯರೇ, ಇವತ್ತು ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಅಂದರೆ ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟ್ ಅನ್ನೋದನ್ನ ನೀವೆಲ್ಲರೂ ಕೇಳಿರ್ಬೋದು. ನಿಮ್ಮ ಸ್ನೇಹಿತರು ಅವರು ಇವರು ಮಾತಾಡ್ತಾರೆ, ಶೇರ್ ಮಾರ್ಕೆಟ್ನಲ್ಲಿ ನಾವು ದುಡ್ಡು ಹಾಕಿದ್ದೀವಿ, ಶೇರ್ ಮಾರ್ಕೆಟಲ್ಲಿ ನಾನು ಶೇರ್ ತಗೊಂಡಿದ್ದೀನಿ, ಹೀಗಂತೆಲ್ಲ ಮಾತಾಡೋದು ನಾವು ಕೇಳಿದ್ದೀವಿ. ಅಂದರೆ ಶೇರ್ ಮಾರ್ಕೆಟ್ ಅಂದರೆ ಏನು? ಶೇರ್ ಮಾರ್ಕೆಟ್ ಅಂತ ಅಂದರೆ ಒಂದು ಕಂಪನಿಯ ಶೇರು, ಆ ಕಂಪನಿಯ ಶೇರಲ್ಲಿ ನಾವು ಭಾಗವಹಿಸೋದು. ಅಂದರೆ ಯಾರೋ ಒಂದು ಕಂಪನಿ ಇಟ್ಟಿರ್ತಾರೆ, ಆ ಕಂಪ್ನಿ ಶೇರ್ನಲ್ಲಿ ಅವನು 100 ಕೋಟಿ ರೂಪಾಯಿ ಹಾಕಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ. ಆ ಕಂಪ್ನಿನಲ್ಲಿ ಒಂದು ಅಲ್ಲಿ ಶೇರ್ ಅಂತ ಬಿಟ್ಟರೆ, ಶೇರ್ ಅಂತ ಅಂದ್ರೆ ಏನು? ಒಂದು ಪಾಲುದಾರಿಕೆ. ಅದು ಶೇರ್ ಅಂತ ಅಂದರೆ ಪಾಲುದಾರಿಕೆ, ಒಂದು ಇಶೆ ಅಂತ, ಅದನ್ನು ಶೇರ್ ಅಂತಾರೆ. ಶೇರ್ ಅಂದರೆ ಇಶೆ. ಮಾರ್ಕೆಟ್ ಅಂತ ಅಂದರೆ ಒಂದು ಜಾಗ, ಅದು ಮಾರುವವರು ಕೊಳ್ಳುವವರು. ಶೇರನ್ನು ಮಾರಲಿಕ್ಕೆ ಅಂತ ಒಬ್ರು ರೆಡಿ ಇರ್ತಾರೆ, ಅದನ್ನು ಕೊಳ್ಳಿಕ್ಕೆ ಅಂತ ಇನ್ನೊಬ್ರು ರೆಡಿ ಇರ್ತಾರೆ. ಆ ಇಬ್ಬರದ್ದು ಒಂದು ಸೇರ್ತಕ್ಕಂಥ ಜಾಗ ಇದೆಯಲ್ಲ, ಅದನ್ನೇ ಮಾರ್ಕೆಟ್ ಅಂತಾರೆ, ಶೇರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಈ ಶೇರ್ ಮಾರ್ಕೆಟ್ ಅಂದ್ರೆ ಏನು? ಇದು ಯಾವಾಗ ಹುಟ್ಟಿತು ನಮ್ಮ ದೇಶದಲ್ಲಿ, ಎಂದಿನಿಂದ ಬರ್ತೈತೆ, ನಂತರ ಹೇಗೆ ಪರಿವರ್ತನೆ ಆಯಿತು, ಈ ಎಲ್ಲ ವಿಚಾರಗಳನ್ನು ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಯಾಕೆಂದರೆ ಈ ಶೇರ್ ಮಾರ್ಕೆಟ್ನಲ್ಲಿ ನಾನು ಒಬ್ಬ ಟ್ರೇಡರ್ಸು, ಇನ್ವೆಸ್ಟರ್ಸು ಈ ರೀತಿ ಬೇಕಾದಷ್ಟು ಥರ ಆಗುತ್ತೆ. ಇದೊಂದು ದೊಡ್ಡ ಸಮುದ್ರ ಗೆಳೆಯರ. ಸೊ ನಾನು ಇದರಲ್ಲಿ ಟ್ರೇಡ್ ಮಾಡ್ತೀನಿ. ಆದ್ದರಿಂದ ಇದ್ರ ಎಲ್ಲ ವಿಚಾರಗಳು ನನಗೆ ಚೆನ್ನಾಗಿ ಗೊತ್ತಿವೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮಗೆ ತಿಳಿ ಹೇಳ್ತೀನಿ. ಅದನ್ನು ನೋಡೋಣ ಬನ್ನಿ ಗೆಳೆಯರ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಯಾಕೆಂದರೆ ಈ ಶೇರ್ ಮಾರ್ಕೆಟನ್ನು ಒಂದಲ್ಲ, ಇದನ್ನು ಏನಾದರೂ ತಿಳ್ಕೋಬೇಕು ಅಂತಂದರೆ 4 ರಿಂದ 5 ಸಾರಿ ನೋಡಬೇಕು. ಆಗಲೇ ಇದ್ರದ್ದು ಈ ಗುಟ್ಟು ಏನಿದೆ ಅಂತ ತಿಳ್ಕೊಳ್ಳಿ. ಇದು ದೊಡ್ಡ ಸಮುದ್ರ. ಇದರಲ್ಲಿ ಒಂದೊಂದು ಪಾಯಿಂಟು, ಒಂದೊಂದು ಹೆಜ್ಜೆನಲ್ಲೂ ಒಂದೊಂದು ತಿರುವುಗಳು ಸಿಗ್ತವೆ ಇದಕ್ಕೆ. ಸೊ ಆದ್ದರಿಂದ, ಏಕೆಂದರೆ ಇದು ಹಣಕಾಸಿನ ವ್ಯವಹಾರ. ಇದರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ದುಡ್ಡಿದ್ರೇ ಇದರಲ್ಲಿ ಮಾತಾಡ್ತದೆ, ದುಡ್ಡಿಲ್ಲ ಅಂದರೆ ಇಲ್ಲಿ ಯಾರೂ ಮಾತಾಡೋದಲ್ಲ. ಸೊ ಆದ್ದರಿಂದ ಇದು ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಪ್ರತಿ ಹೆಜ್ಜೆಗೂ ನಾವು ತುಂಬ ಸೂಕ್ಷ್ಮವಾಗಿ ನಾವು ನೋಡಬೇಕು. ಆದ್ದರಿಂದ ಇದೆಲ್ಲವನ್ನು ನಿಮಗೆ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ಇದನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೆ. ಭಾರತದಲ್ಲಿ ಷೇರು ಮಾರ್ಕೆಟ್ ಇತಿಹಾಸ ನೋಡೋದಾದರೆ ಇದು 1830ರ ದಶಕದಲ್ಲೇ ಆರಂಭವಾಗ್ತೈತೆ. ಆದರೆ ಪ್ರಪ್ರಥಮವಾಗಿ ಇದು ಶೇರ್ ಮಾರ್ಕೆಟ್ ಅನ್ನೋದು ಸ್ಥಾಪನೆಯಾಗಿ ಚಾಲನೆ ಹೊಂದಿದ್ದು 1875ರಲ್ಲಿ ಮುಂಬೈನಲ್ಲಿ. ಅಂದರೆ ಬಾಂಬೆ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, BSE ಅಂತೀವಲ್ಲ, ಇದನ್ನೇ ಬಾಂಬೆ ಎಕ್ಸ್ಚೇಂಜನ್ನೇ BSE ಅಂತ ಹೇಳ್ತೀವಿ. ಇನ್ನೊಂದು ನ್ಯಾಷನಲ್ ಎಕ್ಸ್ಚೇಂಜ್ NSE ಅಂತ ಹೇಳ್ತೀವಿ, ಅದನ್ನು ನ್ಯಾಷನಲ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಇದು ಡೆಲ್ಲಿನಲ್ಲಿದೆ, ಒಂದು ಮುಂಬೈನಲ್ಲಿದೆ. ನಮ್ಮ ಭಾರತದಲ್ಲಿ 2 ಮಾರ್ಕೆಟ್ ಇದೆ, ಒಂದು BSE ಮಾರ್ಕೆಟ್, ಇನ್ನೊಂದು NSE ಮಾರ್ಕೆಟ್ ಅಂತ. NSE ಮಾರ್ಕೆಟು 1992ರಲ್ಲಿ ಆರಂಭವಾಯಿತು. BSE ಮಾರ್ಕೆಟು, NSE ಮಾರ್ಕೆಟ್ ಇವೆರಡನ್ನೂ ಕಂಟ್ರೋಲ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಸೆಬಿ ಅಂತ ಒಂದು ಬೋರ್ಡ್ ಇದೆ. ಸೆಬಿ ಅಂತ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಇದು 1992ರಲ್ಲಿ ಸ್ಥಾಪನೆ ಆಯಿತು. ಅಂದರೆ ಮೊದಲು ಇತ್ತು ಇದು, ಬಟ್ ಅಷ್ಟು ಶಕ್ತಿಯುತವಾಗಿರಲಿಲ್ಲ. 92ರ ನಂತರ ಇದು ತುಂಬ ಶಕ್ತಿಯುತವಾಯಿತು. ಇದಕ್ಕೂ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತೆ ಇದು. ಗೆಳೆಯರೆ, 1992ಕ್ಕಿಂತ ಮೊದಲು ಹೇಗಿತ್ತು ಅಂದರೆ ಶೇರ್ ಮಾರ್ಕೆಟು, ನಾವು ಯಾವುದಾದ್ರೂ ಒಂದು ಕಂಪ್ನಿ ಶೇರ್ ತಗೋಬೇಕು ಅಂತಂದರೆ ಯಾರಾದರೂ ಒಬ್ಬ ಶೇರ್ ಬ್ರೋಕರ್ ನೀಡಬೇಕಾಗಿತ್ತು, ಅವ್ರಿಗೆ ನಾವು ದುಡ್ಡು ಕೊಡಬೇಕಾಗಿತ್ತು. ಅವರು ಬ್ರೋಕರ್ಗಳು ಯಾವ ಕಂಪ್ನಿ ಶೇರ್ ಬೇಕಾಗಿತ್ತು ಆ ಕಂಪನಿಗೆ ಹೋಗಿ ಇಷ್ಟು ಶೇರ್ ಬೇಕು ಅಂತ ಅವ್ನು ಖರೀದಿ ಮಾಡಿ ಅಲ್ಲಿಂದ ನಮ್ಮ ಹೆಸರಿನಲ್ಲಿ ಒಂದು ಬಾಂಡ್ ತರ್ತಾಯಿದ್ರು. ಅಂದರೆ ಅದು ಶೇರ್ ಮಾರ್ಕೆಟ್ ಬಾಂಡ್ ಅಂತ. ಆ ಬಾಂಡ್ ತರ್ತಾಯಿದ್ರು. ಆ ಬಾಂಡ್ ತಂದು ನಮಗೆ ಕೊಡ್ತಾಯಿದ್ರು. ಅದು ನಾವು ದುಡ್ಡು ಕೊಟ್ಟು ಒಂದು ತಿಂಗಳಾಗ್ತಾಯಿತ್ತು. ನಮಗೆ ಒಂದು ಶೇರ್ ಖರೀದಿ ಮಾಡಬೇಕು ಅಂದರೆ ಒಂದು ಕಂಪನಿನಲ್ಲಿ 20ರಿಂದ 1 ತಿಂಗಳಿಗೆ ಆಗ್ತಾಯಿತ್ತು. ಆ ನಂತರ ಅದನ್ನು ನಾವು ಲಾಕರ್ನಲ್ಲಿ ಇಡಬೇಕಾಗಿತ್ತು. ಅಂದರೆ ತುಂಬ ಭದ್ರವಾಗಿ ಇಟ್ಕೋಬೇಕಾಗಿತ್ತು. ಅದೇನಾರು ಕಳೆದೋಯ್ತು ಅಂದರೆ ನಮ್ದು ಹಾಕಿರೋ ದುಡ್ಡೆಲ್ಲ ಹೋಯ್ತು ಅಂತ. ಸೊ ನಂತರ ಅದನ್ನು ನಾವು ಬಿಟ್ಕೊಂಡು ಮತ್ತೆ ನಾವು ಏನಾದ್ರು ಸೇಲ್ ಮಾಡಬೇಕು. ಮತ್ತೆ ನಾವು ಅಂತ ತಿಳ್ಕೊಳ್ಳಿ 1 ವರ್ಷನೋ 2 ವರ್ಷನೋ ಎಷ್ಟೋ ದಿನಗಳಾಗಿದ್ಮೇಲೆ ನಾವು ಸೇಲ್ ಮಾಡಬೇಕು. ಆ ಸೇಲ್ ಮಾಡಬೇಕು ಅಂದರೆ ಮತ್ತೆ ಅದೇ ಬಾಂಡನ್ನು ತಗೊಂಡೋಗಿ ಮತ್ತೊಬ್ಬರು ಅದೇ ಬ್ರೋಕರಿಗೆ ಕೊಡಬೇಕಾಗಿತ್ತು. ಆ ಬ್ರೋಕರು ಅದನ್ನು ಮತ್ತೆ ಅದೇ ಕಂಪ್ನಿಗೆ ಕೊಟ್ಟು ಅಲ್ಲಿಂದ ಅವತ್ತಿನ ರೇಟಲ್ಲಿ ಏನಿರ್ತಾಯಿತ್ತು ಆ ರೇಟಿಗೆ ನಮಗೆ ದುಡ್ಡು ತಂದು ಕೊಡ್ತಾ ಇದ್ದ. 15ರಿಂದ 20 ದಿನ ಆಗ್ತಾಯಿತ್ತು. ಸೊ ಇಂಥ ವ್ಯವಸ್ಥೆ ಇತ್ತು. ಆಮೇಲೆ ಏನಾಗ್ತಾಯಿತ್ತು, ಅದರಲ್ಲಿ ಅವ್ರು ಕಾಗದ ರೂಪದಲ್ಲಿ ಈ ಥರ ಕೊಡ್ತಾಯಿದ್ರು ಒಂದು ಪೇಪರ್ನಲ್ಲಿ. ಆ ಪೇಪರ್ನಲ್ಲಿ ಅದರಲ್ಲಿ ಡೂಪ್ಲಿಕೇಟ್ ಬರೋಕ್ಕೆ ಶುರುವಾದ ಮಧ್ಯ. ಆಮೇಲೆ ಅದನ್ನು ಏನೋ ಫ್ರಾಡ್ ಮಾಡೋಕ್ಕೆ ಶುರು ಮಾಡಿದರು. ಇಂಥ ಎಲ್ಲ ತಪ್ಪುಗಳಾಗ್ತಾಯಿದ್ವು ಆವಾಗ.
1992ರಲ್ಲಿ ಡಿಮ್ಯಾಟ್ ಅಕೌಂಟ್ ಅಂತ ಒಂದು ಓಪನ್ ಮಾಡ್ತು. ಅಂದರೆ ಅದನ್ನು ಮರ್ಜಿ ಮಾಡ್ತು, ಅದನ್ನು ಕಂಪ್ಯೂಟರ್ಗೆ ಅಳವಡಿಸ್ತು, ಅದಕ್ಕೆ ಅಂದರೆ ಕಂಪ್ಯೂಟರೀಕರಣ ಮಾಡ್ತು. ಮಾಡಿ ಅದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಯಾರು ಕೊಳ್ತಾರೋ ಯಾರು ತಗೊಳ್ತಾರೋ ಅವ್ರು ನೇರವಾಗಿಯೇ ಭಾಗವಹಿಸ್ಬೇಕು. ಅಂದರೆ ಈವಾಗಲೂ ಬ್ರೋಕರ್ಗಳಿದ್ದಾರೆ, ಬಟ್ ಏನೇ ಬ್ರೋಕರ್ ಇದ್ದರೂ ಅವ್ನ ಮಧ್ಯದಲ್ಲಿ ಅಷ್ಟೇ ಇರ್ತಾನೆ. ಮಾರ್ಕೆಟ್ನಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ಮಧ್ಯವರ್ತಿ ಆಗಿರ್ತಾನೆ ಹೊರತು ಮೊದಲ ಥರ ಈಗ ಪೇಪರ್ ವ್ಯವಹಾರ ಇಲ್ಲ. ನೇರವಾಗಿ ನಮಗೆ ಗೊತ್ತಾಗ್ತೈತೆ ಇವತ್ತು ಏನು ರೇಟ್ ನಡೀತಾ ಐತೆ, ನಿಮಿಷಕ್ಕೂ ಮಾರ್ಕೆಟ್ನಲ್ಲಿ ಅಷ್ಟೇ ಕಂಪನಿಯ ಶೇರ್ಗಳು ಎಷ್ಟೆಷ್ಟು ರೇಟ್ನಲ್ಲಿ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತೈತೆ. ನಮ್ಗೆ ಯಾವಾಗ ಬೇಕೋ ಅದನ್ನು ಇಲ್ಲೇ ಪರ್ಚೇಸ್ ಮಾಡ್ಬೋದು ಒಂದೇ ನಿಮಿಷದಲ್ಲಿ. ಮತ್ತು ನಮಗೆ ಬೇಡವಾ, ನಮಗೆ ಲಾಸ್ ಆಗಿದೆಯೋ ಇಲ್ಲ ಪ್ರಾಫಿಟ್ ಆಗಿದೆಯೋ ಏನೇ ಆದರೂ ಸರಿ ನಮ್ಗೆ ಮಾರಾಟ ಮಾಡಬೇಕು ಅನಿಸಿದರೆ ಅದೇ ಒಂದೇ ನಿಮಿಷದಲ್ಲಿ ನಾವು ಮಾರಾಟನೂ ಮಾಡ್ಬೋದು. ಇದರ ಮಧ್ಯವರ್ತಿಗಳ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಸೊ ಆದ್ದರಿಂದ ಹಿಂದೆ ಇದ್ದಂಥ ಒಂದು ಸಿಸ್ಟಮ್ನ ತೆಗೆದು ಅದನ್ನು ಡಿಮರ್ಜ್ ಮಾಡಿ ಅದನ್ನು 1992ರಲ್ಲಿ ಒಂದು ಕಂಪ್ಯೂಟರೀಕರಣ ಮಾಡಿದ್ದು. ಅದನ್ನೇ ಡಿಮ್ಯಾಟ್ ಅಕೌಂಟ್ ಅಂತ, ಡಿಮರ್ಜ್ಡ್ ಅಕೌಂಟ್ ಇದು, ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಅಂತ ಓಪನ್ ಮಾಡಿದರು. ನಾವೇನಾದರೂ ಒಂದು ಶೇರ್ ಮಾರ್ಕೆಟ್ನಲ್ಲಿ ನಾವೇನಾದ್ರು ಶೇರ್ಗಳು ತಗೋಬೇಕು ಅಂದರೆ ನಾವು ಮೊದಲು ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಒಂದು ಅಕೌಂಟ್ ಬರ್ತೈತೆ, ಆ ಅಕೌಂಟ್ ಓಪನ್ ಮಾಡಬೇಕು ನಮ್ಮ ಹೆಸರಲ್ಲಿ. ಆ ನಂತರವೇ ನಾವು ಅದರಲ್ಲಿ ನಮ್ಮ ಹೆಸರು ನೋಂದಣಿ ಆಗ್ತೈತೆ. ಆ ನಂತರ ಅದು ನಾವು ಶೇರ್ ಪರ್ಚೇಸ್ ಮಾಡ್ಬೋದು ಇಲ್ಲ ಸೇಲ್ ಮಾಡ್ಬೋದು, ವ್ಯವಹಾರ ಮಾಡಲಿಕ್ಕೆ ಅದು ಸಾಧ್ಯವಾಗ್ತೈತೆ. ನೀವು ಕೇಳಿರ್ಬೋದು ಹರ್ಷದ್ ಮೆಹ್ತಾ ಹಗರಣ ಅಂತ, ಗೋಟಾಳ್ ಹಗರಣ ಅಂತ. ಅದು 1992ರಲ್ಲಿ ಹಿಂದೆ ಫ್ರಾಡ್ ಮಾಡಿ ಇದನ್ನು ದುಡ್ಡು ಗೋಚಿಕೊಂಡು ಹೋದರು. ಯಾಕೆಂದರೆ ಅದು ಪೇಪರ್ನಿಂದಲೇ ಏನು ಬೇಕಾದರೂ ಮಾಡ್ಬೋದು. ಪೇಪರ್ನಲ್ಲೇ ಫ್ರಾಡ್ ಮಾಡಿ ಏನೋ ಒಂದು ಮಾಡಿದ್ರು, ಈ ಥರ ಎಲ್ಲ ಆಗಿತ್ತು. ಅದು ನಡೆದದ್ದು ಅಂಥ ಸಮಯದಲ್ಲಿ. ಸೊ ಆದರೆ ಅದಿಲ್ಲ ಇವಾಗ 92ರಿಂದ ಈಚೆಗೆ ಡಿಮ್ಯಾಟ್ ಅಕೌಂಟ್ ಮಾಡಿ ಈಗ ಡಿಮ್ಯಾಟ್ ಅಕೌಂಟ್ ಥ್ರೂ ಎಲ್ಲರೂ ವ್ಯವಹಾರ ಮಾಡ್ಬೋದು. ಗೆಳೆಯರೆ, ಡಿಮ್ಯಾಟ್ ಅಕೌಂಟ್ ಮಾಡಲಿಕ್ಕೆ ಏನೇನು ಪೇಪರ್ ಬೇಕು ಅಂತ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕು, ಆಮೇಲೆ ವೋಟರ್ ಐ ಡಿ ಇದ್ರೂ ಆಗ್ತೈತೆ, ಆಮೇಲೆ ವಾಸಸ್ಥಳ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇಕು, ಒಂದು ಬ್ಯಾಂಕ್ ಅಕೌಂಟ್ ಬೇಕು, ಒಂದು ಇಮೇಲ್ ಐ ಡಿ ಬೇಕು, ಆಮೇಲೆ ನೀವು ಸಿಗ್ನೇಚರ್ ಪ್ರೂಫ್ ಅಂತ ಯಾವುದಾದ್ರೂ ಒಂದು ತೋರಿಸಿದ್ರೆ ಸಾಕು. ಇಷ್ಟಿದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ. ಆದರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಗೆಳೆಯರೆ, ನೀವು ಇಂಟರ್ನೆಟ್ಗೆ ಹೋದರೆ ಅಲ್ಲಿ ತುಂಬ ಬರ್ತಾರೆ ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡ್ತೀವಿ ಅಂತ. ಆದರೆ ಅಲ್ಲಿ 100ಕ್ಕೆ 80% ಫ್ರಾಡ್ ಜನ ಇದ್ದಾರೆ. ಅವ್ರ ಅಕೌಂಟ್ ಓಪನ್ನು ಮಾಡ್ತಾರೆ, ನಿಮಗೆಲ್ಲವನ್ನು ಕಳಿಸ್ತಾರೆ. ಆದರೆ ದುಡ್ಡು ಹಾಕಿ ಅಂತ ಹೇಳ್ತಾರೆ. ದುಡ್ಡು ಹಾಕಿದ ಮೇಲೆ ಆ ದುಡ್ಡನ್ನು 1-2 ದಿನ ಬಿಟ್ಟು ದುಡ್ಡು ಮಾಯವಾಗ್ತೈತೆ. ಆದ್ದರಿಂದ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಕೆಲವು ಗೌರ್ಮೆಂಟಿಂದ ಅಪ್ರೂವ್ ಆದಂಥ ಕೆಲವು ಸಂಸ್ಥೆಗಳು ಅಂತ ಅಂದರೆ ಬ್ರೋಕರ್ಗಳಿದ್ದಾರೆ. ಬ್ರೋಕರ್ ಅಂದರೆ ಯಾರು? ಜರೋದರ ಇದ್ದಾರೆ, ಗ್ರೋ ಇದ್ದಾರೆ, ಅಪ್ಸ್ಟೆಕ್ಸ್ ಇದೆ, ಏಂಜಲ್ ಒನ್ ಇದೆ. ಇಂಥ ಬ್ರೋಕರ್ ಥ್ರೂನೇ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಯಾಕೆಂದರೆ ಅವರೇ ನಿಮಗೆ ಮಧ್ಯ ಬ್ರೋಕರ್ ಆಗಿ ಕೆಲಸ ಮಾಡೋದು. ಯಾಕೆಂದರೆ ಇವೆಲ್ಲ ಸೆಬಿಯ ಅಂಡರ್ನಲ್ಲೇ ಕೆಲಸ ಮಾಡ್ತಾರೆ. ಇವ್ರ ಹತ್ರ ತುಂಬ ಅಗ್ರಿಮೆಂಟ್ ಆಗಿರ್ತೈತೆ ಸೆಬಿ ಹತ್ರ. ಇವರು ಏನಾದರೂ ಪ್ರಾಬ್ಲಮ್ ಆದರೆ ಈ ಏಜೆಂಟ್ರೇ ಅದಕ್ಕೆ ಹೊಣೆ ಆಗ್ತಾರೆ. ಸೊ ಆದ್ದರಿಂದ ನೀವು ಕಂಡವರು ನೋಡಿದವರೆಲ್ಲ ನಾವು ಓಪನ್ ಮಾಡ್ತೀವಿ ಅಂತ ಬರ್ತಾರೆ. ಅವರ ಜೊತೆಯಲ್ಲಿ ಯಾವುದೇ ಸಂಪರ್ಕ ಇಟ್ಕೋಬೇಡಿ. ನೀವು ಶೇರ್ ಮಾರ್ಕೆಟ್ನಲ್ಲಿ ಎಷ್ಟು ಒಳ್ಳೆಯದಿದೆಯೋ ಅದಕ್ಕಿಂತ 2ರಷ್ಟು ಕೆಟ್ಟದ್ದಿದೆ. ಇಲ್ಲಿ ಹಣ ಇರೋದ್ರಿಂದ ಹಣ ಇದ್ದ ಕಡೆ ಕಳ್ಳರು ಜಾಸ್ತಿ. ಆದ್ದರಿಂದ ನೀವು ಹಣ ವ್ಯವಹಾರ ಮಾಡಬೇಕು ಆದಾಗ ತುಂಬ ಜಾಗರೂಕತೆ ವಹಿಸಬೇಕು. ಆದ್ದರಿಂದಲೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೇ ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ತುಂಬ ಜಾಗೃತವಾಗಿ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ 4 ಜನನ ಒಳ್ಳೆಯವ್ರನ್ನ ಕೇಳಿ ಆ ನಂತರ ಹೋಗಿ. ನಾವು ಕಂಡ ಹಾಗೆ ಜರೋದಾದವರು, ಗ್ರೋನವರು, ಏಂಜಲ್ ಒನ್ನವರು ಇವರೆಲ್ಲ ICICI ಬ್ಯಾಂಕ್ನವರು ಇದ್ದಾರೆ, HDFC ಅವರು ಮಾಡ್ತಾರೆ, SBIನವರು ಮಾಡ್ತಾರೆ. ಸೊ ಇಂಥ ಕೆಲವೊಂದು ಆಯ್ದ ಕಂಪನಿಗಳ ಜೊತೆ ನಿಮ್ಮ ವ್ಯವಹಾರವನ್ನು ಮಾಡಿ. ಗೆಳೆಯರೆ, ಡಿಮ್ಯಾಟ್ ಅಕೌಂಟು ಓಪನ್ ಮಾಡಲಿಕ್ಕೆ ಅಂತ ನಿಮ್ಮ ಎಲ್ಲ ಪೇಪರ್ನು ನಿಮ್ಮ ಯಾರಾದರೂ ಒಬ್ಬರು ಏಜೆಂಟ್ರಿಗೆ ಕೊಡ್ತಿರಲ್ಲ, ಅದೆಲ್ಲ ಕೊಟ್ಟು ಅವರೆಲ್ಲ ಪ್ರೋಸೆಸ್ ಮಾಡಿ ಆಗಿ ಗೌರ್ಮೆಂಟ್ಗೆ ಅದನ್ನು ಸಲ್ಲಿಸ್ತಾರೆ. ಅಂದರೆ ಎಲ್ಲ ಆನ್ಲೈನಲ್ಲೇ ಆಗ್ತೈತೆ. ಆದ ನಂತರ ನಿಮಗೆ ಅದು ಸರ್ಕಾರದಿಂದ ಅಪ್ರೂವ್ ಆಗಲಿಕ್ಕೆ ಸರ್ಕಾರದ ವರ್ಕಿಂಗ್ ಡೇ ಅಂತ ಅಂದರೆ ಕೆಲಸದ ದಿನದಲ್ಲಿ 5ರಿಂದ 6 ದಿನ ತಗೊಳುತ್ತೆ. ಅದರ ಒಳಗಡೆ ಯಾವುದೇ ಕಾರಣದಲ್ಲೂ ಆಗೋದಿಲ್ಲ. ಯಾವುದೇ ಕಾರಣದಲ್ಲಾದರೂ ಇವತ್ತು ಮಾಡಿ ನಾಳೆ ಆಯಿತು ಅಂದರೆ ಅದು ಫ್ರಾಡು. ಗೌರ್ಮೆಂಟ್ ನಿಮ್ಗೆ ಅಪ್ರೂವ್ ಮಾಡಿ ನಿಮ್ಮ ಇಮೇಲ್ ಐ ಡಿಗೆ ಕಳಿಸುತ್ತೆ. ಅವರೇನೆ ಸೆಬಿಯಿಂದನೇ ನಿಮ್ಗೆ ಕಳಿಸ್ತವ್ರೆ. ನಿಮ್ಮ ಇಂತಿಂಥವ್ರು ಎಲ್ಲ ಏನೇನು ರೆಕಾರ್ಡ್ ಆಗಿದೆಯೋ ಅವೆಲ್ಲವನ್ನು ಕಳಿಸಿ ನಿಮಗೊಂದು ಅಕೌಂಟ್ ಓಪನ್ ಮಾಡಿ
ಅವ್ರು ಕಳಿಸ್ತಾರೆ. ಆ ನಂತರವೇ ನೀವು ಅದಕ್ಕೆ ಹಣ ಹಾಕಬೇಕು, ದುಡ್ಡನ್ನ ಹಾಕಬೇಕು. ಅದಕ್ಕಿಂತ ಮೊದಲು ನೀವು ಯಾವುದೇ ಕಾರಣದಲ್ಲೂ ₹1 ದುಡ್ಡನ್ನ ಕೊಡೋ ಅವಶ್ಯಕತೆ ಇಲ್ಲ. ಅಕೌಂಟ್ ಓಪನ್ ಆದ ನಂತರ ನೀವು ಹಣ ಹಾಕ್ತಿರಲ್ಲ ಗೆಳೆಯರೆ, ಆವಾಗ ಕೇವಲ ₹5,000, ಓನ್ಲಿ 5,000 ಡಿಮ್ಯಾಟ್ ಅಕೌಂಟ್ಗೆ. ಅದನ್ನೇ ನೀವು ಒಂದು 15 ದಿವಸ ₹5,000 ವ್ಯವಹಾರ ಮಾಡಿ. ಅಂದರೆ ಪರ್ಚೇಸ್ ಅಷ್ಟೇ ಕೇಳ್ತೈತೆ, ಸೆಲ್ ಮಾಡೋಕ್ಕಾಗೋದಿಲ್ಲ. ಸೆಲ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ರೂಲ್ಸ್ ಐತೆ. ಅದನ್ನು ಇನ್ನೊಂದು ವೀಡಿಯೋನಲ್ಲಿ ಹೇಳ್ತೀನಿ, ಅದನ್ನು ಸೆಲ್ ಮಾಡ್ಬೇಕಾರೇನು ಅಂತ. ಪರ್ಚೇಸ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ. ಅವಾಗ ಆ ₹5,000 ನೀವೇನು ಮಾಡಿ, ಒಂದು ಒಳ್ಳೊಳ್ಳೆ ಕಂಪನಿಗಳ ಶೇರ್ಗಳನ್ನು ಒಂದು 2 ಶೇರು, 3 ಶೇರು, 5 ಶೇರು ಯಾವುದು ಇದೆಯಲ್ಲ, ಎಲ್ಲವೂ ₹100 ಒಳಗಿರ್ತಕ್ಕಂಥ ರೇಟ್ ಇರೋ ಶೇರ್ನೇ ಪರ್ಚೇಸ್ ಮಾಡಿ. ಅದು ₹5,000 ಒಳಗೆ ಇರಲಿ ನೀವು ಮಾಡುವಂಥ ಟ್ರೇಡಿಂಗ್ ಎಲ್ಲ. ಆ ನಂತರ ನಿಮಗೆಲ್ಲ ಗೊತ್ತಾದ ಮೇಲೆ ನೆಕ್ಸ್ಟು ಮುಂದುವರಿರಿ. ಸೊ ಅದಕ್ಕೆ ನೀವು ನೆಕ್ಸ್ಟ್ ವಿಡಿಯೋ ನೋಡಿ. ಗೆಳೆಯರೇ, ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಗೆಳೆಯರೇ. ಮುಂದೆ ಇದನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಒಂದು ವಿಡಿಯೋ ಮಾಡ್ತೀನಿ ಗೆಳೆಯರೇ. ನಮಸ್ಕಾರ.